ಜಸ್ಟ್ ಒಂದು 10 ಸೆಕೆಂಡ್ ಕೂಡ ಇಲ್ಲಣ್ಣ, ಇಂಜೆಕ್ಷನ್ ತೊಗೊಂಡು ಅವ್ನು ಈಚೆಗೆ ಬಂದ ತಕ್ಷಣ ಬಿದ್ದೋದ್ಮೇಲೆ ಮತ್ತೆ ಎತ್ಕೊಂಡು ಒಳಗಡೆ ಹಾಕಿದ್ಮೇಲೆ ಉಸಿರಾಟ ತೊಂದರೆ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ರಿ, ನಾನು ಇದು ಇವನು ಇದ್ದ, ಫಿಟ್ಸ್ ಬಂದ್ಬಿಟ್ಟೈತೆ, ನಾನು ಇಂಥವು ಎಷ್ಟು ನೋಡಿಲ್ಲ, ನೀವೆಲ್ಲ ಈಚೆ ನೋಡಿರಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಈಚೆ ಕಳಿಸ್ಬಿಟ್ಟ. ಆಮೇಲೆ ಫುಲ್ ಸೀರಿಯಸ್ ಆಗಿದೆ, ನೀವು ಕೋಲಾರ ಇದು ಯಾವುದಾದ್ರು ವಂಶೋದಯಕ್ಕೆ ಕರ್ಕೊಂಡೋಗಿ ಅಂದರು. ನಾವು ವಂಶೋದಯಕ್ಕೆ ಬೇಡ ಅಂದ್ಬಿಟ್ಟು ಮೆಡಿಕಲ್ಗೆ ಕರ್ಕೊಂಡು ಬಂದಾಗ ಅವ್ರು ಈ ಥರ ಇದು ಹೇಳಿದ್ರು, ಈ ಥರ ಇಂಜೆಕ್ಷನ್ ರಿಯಾಕ್ಷನ್ ಆಗಿದೆ, ಆಗಲ್ಲ ಅಂತ ಹೇಳಿದ್ರು. ಸಂಜೆ ಆಡೋಕ್ಕೆ ಅಂತ ಕರೆದಾಗ ಅವ್ನು ಬರಲಿಲ್ಲ, ಸುಸ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅವನ್ನ ಕರ್ಕೊಂಡು ಹೋದ್ಮೇಲೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಕೊಟ್ಟಮೇಲೆ ಅವ್ನು ಈಚೆ ಬಂದಮೇಲೆ ಒಂದು 10 ಸೆಕೆಂಡ್ ಕೂಡ ಆಗಿಲ್ಲ, ಬಿದ್ದೋದ ಅವನು. ನಾವೆಲ್ಲ ಅಲ್ಲೇ ಇದ್ರಿ ಆಗ. ಮತ್ತೆ ಒಳಗಡೆ ಕರ್ಕೊಂಡೋಗಿ ಅವನ್ನ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದ್ದಂಗೆ ನಮ್ಮನ್ನೆಲ್ಲ ಈಚೆ ಕಳಿಸ್ಬಿಟ್ಟ, ನೀವೆಲ್ಲ ಈಚೆ ಹೋಗಿ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಈಚೆ ಕಳಿಸ್ಬಿಟ್ಟ. ನಾವು ಈಚೆ ಬಂದುಬಿಟ್ಟೆ. ನಾವು ಈಚೆ ಬಂದಮೇಲೆ ಅವ್ನು ಇಟ್ಕೊಂಡು ಹಾರ್ಟ್ ಪ್ರೆಸ್ ಮಾಡಿಬಿಟ್ಟಿದ್ದಾನೆ. ನಾವು ನೋಡ್ತಾನೆ ಇದ್ವಿ, ಇದೇ ಪ್ರೆಸ್ ಮಾಡ್ತಾನೆ ಇದ್ದ. ಆಮೇಲೆ ಇದಕ್ಕಿದ್ದಂಗೆ ತುಂಬ ಸೀರಿಯಸ್ ಇದೆ, ನೀವು ಮೆಡಿಕಲ್ ಕಾಲೇಜ್ಗೆ ಹಾಕ್ಕೊಂಡೋಗ್ರಿ ಅಂದರು. ನಾನೇ ಮೆಡಿಕಲ್ ಕಾಲೇಜ್ ಆಂಬುಲೆನ್ಸ್ಗೆ ಫೋನ್ ಮಾಡಿದೆ, ಆಂಬುಲೆನ್ಸ್ ಬರಲಿಲ್ಲ. ಆಮೇಲೆ ಮೆಡಿಕಲ್ ಕಾಲೇಜ್ಗೆ ಹಾಕೊಂಬಂದ ತಕ್ಷಣ ಅವನಪ್ಪ 5% ಹಾರ್ಟ್ ಬಿಟ್ಟಿದೆ, ನಾವು ಪ್ರಯತ್ನ ಮಾಡೋದು ನಾವು ಮಾಡ್ತೀವಿ, ಅದ್ರ ಮೇಲೆ ಇದು ಅಂತೇಳ್ಬಿಟ್ಟು ಅವ್ರು ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಬಟ್ ಇಲ್ಲಿ ಡಾಕ್ಟರ್ ಏನು ಹೇಳ್ತಾ ಇದ್ದಾರೆ, ಅವ್ರು ಕೊಟ್ಟಿರೋ ಇಂಜೆಕ್ಷನಿಂದ ರಿಯಾಕ್ಷನ್ ಆಗಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕ್ಲಿಯರ್ ಗೌರ್ಮೆಂಟ್ ಹಾಸ್ಪಿಟಲ್ ಏನಪ್ಪ ಅಂದರೆ ಆಂಬುಲೆನ್ಸ್ ಸೇವೆ ಅನ್ನೋದು ಕಂಪ್ಲೀಟಾಗಿ ನಿಲ್ಲಾಗ್ಬಿಟ್ಟಿದೆ. 6 ತಿಂಗಳಾಗಿದೆ ಆಂಬುಲೆನ್ಸ್ ರಿಪೇರಿ ಆಗಿ, 6 ತಿಂಗಳಿಂದ ಅಲ್ಲೇ ಇದ್ದಾರೆ. ಡಾಕ್ಟರ್ಸ್ ಕರೆಕ್ಟಾಗಿರಲ್ಲ, 3 ದಿನ ಬಂದರೆ 3 ದಿನ ಬರ್ತಾರೆ, 24 hours. ಇನ್ನೊಂದು ಅಕ್ಲೇರಿನಲ್ಲಿ ನಮ್ಮ ಅಕ್ಲೇರಿ ಹೋಬಳಿಯಲ್ಲಿ ಏನು ಮೈನ್ ಇಂಪಾರ್ಟೆಂಟ್ ಅಂದರೆ ಅನ್ಸರ್ಟಿಫೈಟೆಡ್ ಡಾಕ್ಟರ್ಸು ಫಾರ್ಮಸಿ ಜಾಸ್ತಿ ಇದೆ. ನಮಗೆ ಮೇಯ್ನು ಅದನ್ನು ರದ್ದುಗೊಳಿಸಬೇಕು, ಅವನ್ನ ಮುಚ್ಚಬೇಕು. ಅಂಥವರಿಂದ ಅಕ್ಲೇರಿನಲ್ಲಿ ಎಷ್ಟೋ ಜೀವಗಳು ಹಾಳಾಗ್ತಿದೆ. ಯಾರು ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಯಾರು? ಸನ್ರೈಸರ್ಸ್ ಕ್ಲಿನಿಕ್ ಅಂತ, ಅವ್ರ ಹೆಸರು ಬಂದು ಮೊಹಮ್ಮದ್ ಶರೀಫ್ ಅಂತ. ಅವರು ಜಾಸ್ತಿ ಅವ್ರು ಮಾತಾಡೋ ರೀತಿಯೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಯಾರಾದರೂ ಕೂಡ ರೆಸ್ಪಾನ್ಸ್ ಕೊಡಲ್ಲ ಕರೆಕ್ಟಾಗಿ, ಏನೋ ಒಂಥರ ಇದಾಗ ಬೇಜವಾಬ್ದಾರಿಯಿಂದ ಮಾತಾಡೋದು, ಆ ಥರ ಮಾಡ್ತಾರೆ. ಇನ್ನೊಂದು ಇಲ್ಲಿ DHOವರೆಗೂ ನಾವು ಹೇಳೋದು ಒಂದೇ ಅಣ್ಣ, ಈ ಥರ ಅನ್ಸರ್ಟಿಫಿಕೇಟ್ ಡಾಕ್ಟರ್ಸೇ ಆಗಲಿ, ಫಾರ್ಮಸಿ ಅವ್ರು ಯಾರೇ ಇದ್ದರೂ ಕೂಡ ಅವ್ರು ನಾಳೆನೇ ಇದು ಮಾಡಬೇಕು. ಇನ್ ಕೇಸ್ ಅವ್ರು ಮಾಡಲಿಲ್ಲ ಅಂದರೆ ನಾವಂತೂ ನಾಳೆ ಧರಣಿ ಕೂತ್ಕೊಳ್ಳೋದಂತ ನಿಜನೇ. ನಾವು ಇವತ್ತು ಏನಕ್ಕೆ ಸುಮ್ಮನೆ ಇದ್ದೀವಿ ಅಂದರೆ ಒಂದು ಕಾರ್ಯ ಮುಗಿದೋಗ್ಲಿ ಅಂತ ನಾವು ಸುಮ್ಮನೆ ಇದ್ದೀರಿ ಅಷ್ಟೇ. ನಾಳೆ ಅಂತ ನಾವು ಧರಣಿ ಕೂತ್ಕೊಳ್ಳೋದಂತ ನಿಜನೇ. ಬೇರೆ ಕಾಯಿಲೆ ಅನ್ನೋದು ಏನೂ ಇಲ್ಲ ಅಣ್ಣ. ಅವನಂಥ ಜೆಂಟ್ಲ್ಮ್ಯಾನ್ ಇನ್ಯಾರೂ ಇಲ್ಲ ಊರಲ್ಲಿ, ಒಂದು ಕೆಟ್ಟ ಅಭ್ಯಾಸ ಎಲ್ಲ ಏನೂ ಇಲ್ಲ, ಆಯಿತಾ. ಅವನು ಜಸ್ಟ್ ಅವನು ಸುಸ್ತು ಅಂತ ಹೋಗಿರೋದಷ್ಟೇ. ನಾವು ಹೇಳ್ತಾನೆ ಇದ್ದೀರಿ ಆ ಥರ ಮಾಡಬೇಡಿ ಅಂದರೆ ನಿಮ್ಗೇನು ಗೊತ್ತು, ನೀವು ಈಚೆ ಹೋಗ್ರಿ ಅಂತ. ಅವನು ಒಕ್ಲೇರಿ ಗ್ರಾಮದಲ್ಲಿ ನಮ್ಮದೇ ಊರಲ್ಲಿ ನನ್ನ ತಮ್ಮನೇ ಆಗಬೇಕು. ಅವರು ಸುಸ್ತಾಗ್ತೈತೆ ಅಂತ ಹೇಳ್ಬಿಟ್ಟು ಸಂಜೆ ಆಟ ಆಡೋಕೆ ಕರೆದ್ರಿ. ಆಟ ಆಡೋಕೆ ಇಲ್ಲ, ನಾನು 1 ನಿಮಿಷ ನನಗೇನೋ ಸುಸ್ತಾಗ್ತೈತೆ ಅಂತ ಹೇಳ್ಬಿಟ್ಟು ಕ್ಲಿನಿಕ್ ಹತ್ರ ಹೋಗ್ತಾನೆ. ಏನೋ ಸುಸ್ತಾಗ್ತೈತೆ ಸರ್ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ ಸಮಯ ಒಂದು 7 ಗಂಟೆ ಆಗಿರ್ಬೋದು. 7 ಗಂಟೆನಲ್ಲಿ ಹೋಗಿ ಒಳಗಡೆ ಹೋಗಿ ಸುಸ್ತಾಗುತ್ತೆ ಅಂತ ಹೇಳಿದಕ್ಕೆ ಅವರು ಏನು ಮಾಡ್ತಾರೆ, ಏನು ಚೆಕ್ ಮಾಡಿಬಿಟ್ಟು BP ಏನು ಚೆಕ್ ಮಾಡಿಲ್ಲ. ಅವ್ರು ಆ್ಯಕ್ಚುಲಿ ಆಯುರ್ವೇದಿಕ್ ಡಾಕ್ಟ್ರ್ ಅಂತೆ. ಅವರು ಈ ಮೆಡಿಸನ್ ಎಲ್ಲ ಹಾಕಂಗಿಲ್ಲ, ಚುಚ್ಚುಮದ್ದೆಲ್ಲನೂ. ಕೇಳಿದ್ದಕ್ಕೆ ಅವರು ಏನು ಮಾಡ್ತಾರೆ, ಇಂಜೆಕ್ಷನ್ ಹಾಕ್ಬಿಟ್ಟು ಕಳಿಸ್ತಾರೆ. ಮೆಟ್ಲು ಕೂಡ ಇಳಿದು ಬರೋಲ್ಲ, ಒಂದು 10-15 ಅಡಿ ಕೂಡ ಆಗಲ್ಲ. ಒಳಗಡೆಯಿಂದ ಆಚೆ ಬಂದು ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಅಲ್ಲಿಂದ ಆದಮೇಲೆ ಸೀದಾ ಇಲ್ಲಿಗೆ ಎತ್ಕೊಂಡು ಬರೋಕೆ ಅಲ್ಲೇ ಪ್ರಾಣ ಹೋಗ್ಬಿಟ್ಟಿತ್ತು, ತಣ್ಣಗಾಗ್ಬಿಟ್ಟಿತ್ತು. 5% ಹಾರ್ಟ್ ಬೀಟ್ ಇದೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಡಾಕ್ಟ್ರ್ ಈ ಥರ ಆಗಿದೆ ಅಂತ ಹೇಳ್ತಾರೆ. ನಮಗೆ ಕಾನೂನು ರೀತಿಯಾಗಿ ನಮ್ಗೆ ಏನಾಗಿದೆ, ನಮ್ಗೆ ಇದೆಲ್ಲನೂ ಫಸ್ಟ್ ಆಫ್ ಆಲ್ ಸನ್ರೈಸರ್ಸ್ ಅನ್ನೋರು ಅವ್ರದ್ದು ಲೈಸೆನ್ಸ್ ಇಲ್ಲ, ಅವ್ರದ್ದು ಲೈಸೆನ್ಸನ್ನು ರದ್ದು ಮಾಡಬೇಕು. ಅವ್ರ ಹೆಂಡತಿ ಹೆಸರಲ್ಲಿ ಲೈಸೆನ್ಸ್ ಇರೋದು, ಚುಚ್ಚುಮದ್ದು ನೀಡಿರೋದು ಅವ್ರ ಗಂಡ. ಈ ಥರ ಎಲ್ಲ ನಕಲಿ ಡಾಕ್ಟ್ರುಗಳೆಲ್ಲ ಒಕ್ಲೇರಿನಲ್ಲಿ ಜಾಸ್ತಿ ಜನ ಇದ್ದಾರೆ. ಈ ಮೆಡಿಕಲ್ ಶಾಪ್ಗಳನ್ನೆಲ್ಲ ಮುಚ್ಚಿಸ್ತಾರೆ, ಒಂದು 6 ತಿಂಗಳು ಮುಚ್ಚುತ್ತಾರೆ, ಮತ್ತೆ ತೆಗಿತಾರೆ. ಇದ್ರ ಬಗ್ಗೆ ಸರಿಯಾಗಿ ಕಾನೂನು ರೀತಿ ಕ್ರಮ ತಗೊಳ್ಬೇಕು. ಇಲ್ದಿದ್ರೆ ಅನಿರ್ದಿಷ್ಟ ಅವಧಿಯಲ್ಲಿಗೆ ನಾವು ಆ ಕೂತ್ಕೊಂಡು ಧರಣಿ ಮಾಡ್ತೀರಿ. ನಮಗೆ ನ್ಯಾಯ ಕೊಡಿಸ್ಬೇಕು. ಇವ್ರನ್ನೆಲ್ಲ ಸುಮ್ಮನೆ ಇವರು MBBS ಮಾಡಿಲ್ಲ, ಏನೂ ಇಲ್ಲ, ಇಂಥವ್ರನ್ನೆಲ್ಲ ಯಾರು ತಗೊಂಡು ಬಂದಿರ್ತಾರೆ. ಏನಾದರೂ ಇವಾಗ ಮೊನ್ನೆ ಒಂದು ಸಲ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋದರೆ ನಾನು ಕರೆಕ್ಟಾಗಿ ಕೇಳಿದ್ದಕ್ಕೆ, ನಾವು ನಿಮ್ಗೆ ನೋಡೋಲ್ಲ, ಒಕ್ಲೇರಿ ಅವ್ರಿಗೆ ನೋಡೋಲ್ಲ, ಹೋಗ್ರಿ ಅಂತ ಹೇಳ್ತಾರೆ. ಬೇರೆ ಯಾರಾದರೂ ಅಮಾಯಕರು ಬಂದರೆ ಅಂಥವ್ರಿಗೆ ನೋಡೋದು. ಇವತ್ತು ಈ ಥರ ನಮ್ಮ ತಮ್ಮಗಾಗಿರೋ ಥರ ಬೇರೆಯವ್ರಿಗೆ ಆಗಬಾರ್ದು ನ್ಯಾಯ. ಅದಕ್ಕೆ ನ್ಯಾಯ ನೀವೇ ಕೊಡಿಸ್ಬೇಕು ಸರ್. ನಾಗೇಂದ್ರ ಅಲಿಯಾಸ್ ಗೌತಮ್ ಅಂತ ಹೇಳ್ಬಿಟ್ಟು MBA ಸ್ಟಡಿ ಮಾಡ್ತಾ ಇದ್ದಾರೆ, ಸೆಕೆಂಡ್ ಇಯರ್ MBA. 24 ವರ್ಷ ಸರ್. ನಮ್ಮೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಇದಕ್ಕೆ ಮುಂಚೆ ನಾವೆಲ್ಲ ಇವರೆಲ್ಲ ಸೇರಿಕೊಂಡು ಸ್ಟ್ರೈಕ್ ಮಾಡಿದರೆ ಎಕ್ಸ್ಟ್ರಾ ನೈಟ್ ಡಾಕ್ಟ್ರನ್ನ ಕೊಡ್ರಿ ಅಂದರೆ ಡಾಕ್ಟ್ರನ್ನ ಕೊಡ್ತಾ ಇಲ್ಲ ಅವರು. ಆ ಥರ ಕೊಡೋಕ್ಕಾಗಲ್ಲ, ಒಂದೇ ಡಾಕ್ಟ್ರು ಒಂದು ಹೆಡ್ ಕ್ವಾರ್ಟ್ರ್ ಕೊಡೋದು ಅಂತ. ಈ ಥರ ಏನಾದರೂ ಆದಾಗ ನಾವು ಕೋಲಾರಕ್ಕೆ ಬರಬೇಕು, ಇಲ್ಲ ಮಾಲೂರು, ಇಲ್ಲ ಹೊಸಕೋಟೆ ಎಲ್ಲಾದರೂ ಹೋಗಬೇಕು. ಈ 4-5 ಸಲ ಸ್ಟ್ರೈಕ್ ಇದೆಲ್ಲ ಮಾಡಿ ಅರ್ಜಿ ಎಲ್ಲ ಕೊಟ್ಟಿದ್ರೆ ಅವರು ಬೇರೆ ಕ್ಯಾಸ್ಟಿಸಮ್ಮು ಅದು ಇದು ಅಂತ ಮಾಡ್ತಾರೆ. ಈ ಜೀವ ತೆಗೆಯೋದಕ್ಕೆ ಕ್ಯಾಸ್ಟಿಸಮ್ಮು ಅದೆಲ್ಲ ಏನಕ್ಕೆ ಬೇಕು?